ಅಲ್ವಾ? ಆಗುತ್ತೆ ಸರ್. ಈಗ ಮಳೆ ಬಿದ್ದರೆ ಕಸ್ಟಮರ್ಸ್ ಕೂಡ ಯಾರು ಬರೋದಿಲ್ಲ. ಬರಲ್ಲ ಸರ್, ಯಾರು ಕಸ್ಟಮರ್ ಬರಲ್ಲ. ದುಡಿಯೋದು ಕಷ್ಟ ಆಗುತ್ತೆ, ಜೀವನನೇ ಕಷ್ಟ. ಎಲ್ಲ ಫ್ರೀ, ಬಸ್ ಎಲ್ಲ ಫ್ರೀ ಮಾಡಿದ್ಮೇಲೆ. ಈಗ ರೋಡಲ್ಲಿ ಹಳ್ಳ ಗುಂಡಿಗಳು ಒಂದು ಕಡೆ, ಆಮೇಲೆ ನೀರು ನಿಂತ್ಕೊಂಡ್ಬಿಡುತ್ತೆ. ಆಟೋಗಳು ಹೊಡೆದ್ರೆ ಆಟೋಗಳಿಗೆ ಪಾರ್ಟ್ಸ್ಗೆಲ್ಲ ಸಮಸ್ಯೆ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ದೊಡ್ಡದೆಲ್ಲ ರೆಡಿ ಮಾಡೋಕ್ಕೆ ಕೊಡ್ಬೇಕು ಸರ್. ದೊಡ್ಡದೆಲ್ಲ ರೆಡಿ ಮಾಡೋಕ್ಕೆ ಹೋಗ್ಬೇಕು. ಅಂದರೆ ಕಸ್ಟಮರ್ಸ್ ಬುಕ್ಕಿಂಗ್ ಏನಾದ್ರು ಆಗುತ್ತಾ ಮಳೆ ಟೈಮಲ್ಲಿ? ಕಡಿಮೆ. ಮಳೆ ಟೈಮಲ್ಲೆಲ್ಲ ಕಾರ್ ಬುಕ್ ಮಾಡ್ಕೊಂಡು ಕಾರಲ್ಲಿ ಓಡಾಡ್ತಾರೆ ಎಲ್ಲ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಬಿಸ್ನೆಸ್ ಎಲ್ಲ ಡೆಲ್ಲಿ ಮಳೆ ಬಿದ್ದರೆ ಕಷ್ಟನೇ. ಭಯಂಕರ. ಬೆಂಗಳೂರಲ್ಲಿ ರೋಡೆಲ್ಲ ಅಧ್ವಾನ ಸರ್. ಎಷ್ಟು ವರ್ಷದಿಂದ ಆಟೋ ಓಡಿಸ್ತೀರಣ್ಣ ನೀವು? ನಾವು ಒಂದು 20 ವರ್ಷದಿಂದ ಓಡಿಸ್ತೀವಿ. ಅಣ್ಣ, ಈಗ ಹಳ್ಳ ಗುಂಡಿಗಳಲ್ಲಿ ನೀರಲ್ಲಿ ಹೋದಾಗ ಆಟೋಗಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ಫುಲ್ ಎಲ್ಲ ಹೋಗ್ಬಿಡುತ್ತೆ ಸರ್. ಶಾಕ್ ಅಬ್ಜರ್ ಹಳ್ಳ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಮಳೆ ಬಂದಿರಾಗ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ. ನಿಮ್ಮ ಹೆಸರಣ್ಣ? ಶೇಖರ್. ತುಂಬ ಕಷ್ಟ ಆಗುತ್ತೆ ಖಂಡಿತ. ಎಷ್ಟು ಸಮಸ್ಯೆ ಇದೆ ಅಂದರೆ ಗಾಡಿಗಳು ಹಾಳಾಗ್ತಾ ಇದೆ. ಮತ್ತು ಗಾಡಿಗಳು ನಿಲ್ಲಿಸೋ ಮಳೆ ನೀರು ನಿಂತ್ಕೊಂಡ್ಬಿಟ್ರೆ ಗಾಡಿ ಅಲ್ಲೆಲ್ಲ ಆಫ್ ಆಗಿಬಿಡುತ್ತೆ. ತುಂಬ ಕಷ್ಟ ಆಗ್ತಾಯಿದೆ ಸರ್. ಯಾಕಂದರೆ ಈ ಚರಂಡಿ ಗುಂಡಿಗಳು ಈ ಎಮ್ ಎಲ್ ಎ ಅವರು ಸರಿಯಾಗಿ ಅಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ. ಆ ಸಮಸ್ಯೆ ಅದೇ ನಮಗೆ ಅದು ಸಮಸ್ಯೆ ಈ ರೋಡಲ್ಲಿ. ಮತ್ತು ಸಿಟಿಗಳಲ್ಲೂ ಅಷ್ಟೇ ತುಂಬ ಸಮಸ್ಯೆ ಇದೆ. ನಮಗೆ ಓಡಿಸೋಕ್ಕೆ ತುಂಬ ಕಷ್ಟ ಇದೆ. ಕಷ್ಟ ಸುಖ ತುಂಬ ಜಾಸ್ತಿ ಇದೆ ಸರ್. ಯಾಕಂದರೆ ನಾವು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀವಿ. ಆಯಿತಾ, 200-300 ರೂಪಾಯಿ ಕಲೆಕ್ಷನ್ ಕೊಡಬೇಕು, ಗ್ಯಾಸ್ ಹಾಕೋಬೇಕು. ಮತ್ತು ಅಲ್ಲಿ ಗಾಡಿ ನಿಂತ್ಕೊಂಡ್ಬಿಟ್ರೆ ರಿಪೇರಿ ನಾವೇ ಮಾಡ್ಕೊಬೇಕು. ಆಮೇಲೆ ನಮಗೆ ನಾವು ಬಾಡಿಗೆ ಮನೆ ಇರೋದು, ಸ್ವಂತ ಮನೆ ಇಲ್ಲ. ಅದಕ್ಕೋಸ್ಕರ ಸಮಸ್ಯೆ ನಾವು ಹೇಳ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಕೈ ಜೋಡಿಸಿ. ಬರಲ್ಲ ಸರ್, ಬರಲ್ಲ. ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟಂದ್ರೆ ಅದಕ್ಕೂ ಆಗಲ್ಲ ಅಂತಾರೆ. ಯಾಕಂದ್ರೆ ನಮ್ಮದು ಓಲಾ ಬರಲ್ಲ. ನಾವು ಇಲ್ಲಿ ಶೇರಿಂಗ್ ಓಡಿಸ್ತಾ ಇದ್ದೀವಿ ಗಾಡಿ. 20 ರೂಪಾಯಿ ಶೇರಿಂಗ್ ಮಾಡ್ತೀವಿ. 5 ಸೀಟು ಓಡಿಸ್ತೀವಿ ಅಷ್ಟೇ. ಓಲಾ ಬರೋರು ಸ್ವಲ್ಪ ಸ್ಟಾಪ್ ಮಾಡಿದ್ರೆ ನಮಗೆ ಎಲ್ಲ ಸಮಸ್ಯೆ ಆಗುತ್ತೆ ಸರ್. ಮೀಟ್ರ್ ಹಾಕೊಂಡು ನಾವು ಓಡಿಸ್ತೀವಿ. ರಾಜನ್ ಸರ್. ಓಲಾ ಊಬರ್ ಕ್ಯಾನ್ಸಲ್ ಆದರೆ ನಮ್ಮ ಆಟೋ ಡ್ರೈವರ್ಗೆ ಹೆಲ್ಪ್ ಆಗುತ್ತೆ. ಅದೊಂದೇ ಮೇನ್ ಇದಾಗ್ತಾ ಇರೋದು. ನಮ್ಮ ಇಲ್ಲಿ ಹುಟ್ಟಿ ಬೆಳೆದವ್ರಿಗೆ ದುಡಿಮೆ ಇಲ್ಲ. ಬೇರೆ ಕಡೆ ಬಂದಿದ್ದಾರಲ್ಲ, ಓಲಾ ಊಬರ್ ಬಂದ್ಬಿಟ್ಟು ಅವ್ರು ಇದು ಮಾಡ್ತಾ ಇದ್ದಾರೆ. ಇಲ್ಲಿರೋರಿಗೆ ಬಿಸ್ನೆಸ್ ಅನ್ನೋದೇ ಇಲ್ಲ. ಈಗ ಮಳೆ ಬಿದ್ದಾಗೆಲ್ಲ ಹೆಂಗೆ ಓಡಿಸ್ತೀರಾ ಗಾಡಿ ನೀವು? ಏನು ಮಾಡೋಕ್ಕಾಗುತ್ತೆ, ಓಡಿಸ್ಲೇಬೇಕಲ್ಲ. ಅದು ಇಲ್ಲಿಂದ ಶೇರಿಂಗ್ ಆಗಿದ್ದಕ್ಕೆ ಸರೋಯ್ತು. ಬೇರೆ ಕಡೆ ಹೋದ್ರೆ ನಾವು ಖಾಲಿನೇ ಬರ್ಬೇಕು. ಸಿಟಿ ಕಡೆ ಹೋದರೆ ಅದು ಮೀಟ್ರ್ ಹಾಕ್ತೀನಿ ಅಂದ್ರೆ ಮೀಟ್ರಿಗೆ ಯಾರೂ ಬರೋದು ಇಲ್ಲ. ಓಲಾ ಊಬರಿಂದ ಎಲ್ಲ ಫೋನ್ ಇಟ್ಕೊಂಡು ನಿಂತ್ಕೊತಾರಲ್ಲ, ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಈಗ ಹಳ್ಳ ಗುಂಡಿಗಳಲ್ಲಿ ಮಳೆ ನೀರು ನಿಂತಾಗೆಲ್ಲ ಓಡಾಡ್ತೀರಾ ನೀವು? ಅದು ಏನು ಮಾಡೋಕ್ಕಾಗಲ್ಲ. ಹಳ್ಳದಿನ್ನೇ ನಾವು ಗೊತ್ತಿರೋ ಜಾಗದಲ್ಲಿ ಸ್ವಲ್ಪ ಸ್ಲೋ ಹೋಗ್ತೀರಿ ಮಳೆ ಬಂತು ಅಂದರೆ. ಇಲ್ಲ ಅಂದರೆ ದಡ್ಕಂತ ಎಗರಿಸ್ಕೊಂಡು ಹೋಗ್ಬೇಕಷ್ಟೇ. ಈಗ ಭಯ ಬೀಳ್ತಾರೆ ಜನ ರೋಡಲ್ಲಿ. ಅದನ್ನೇ. ಅದು ಏನು ಗೊತ್ತಾ, ಈ ಮಳೆ ಬಂತಂದ್ರೆ ಮಾಮೂಲಿ. ಆಮೇಲೆ ಬಂದ್ಬಿಟ್ಟು ಪ್ಯಾಚ್ ಹಾಕ್ತಾರೆ. ಆ ಪ್ಯಾಚ್ ಹಾಕೋದು ತಿರ್ಗಾ ಮಳೆ ಬಂದ ತಿರ್ಗಾ ಓದ್ತಾ ಇರ್ತೈತೆ. ಈಗ 2-3 ದಿನದಲ್ಲ ನಿಮಗೆ ಬಿಸ್ನೆಸ್ ಆದರೆ ನಿನ್ನೆ ಮರ ಬೇರೆ ಬಿದ್ದಿದೆಯಲ್ಲ, ಇದರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಇಲ್ಲಿಂದ ಹೋಗೋದು ಬರೋದು ಸ್ವಲ್ಪ ಕಷ್ಟ. ಊರೊಳಗಡೆ ಫುಲ್ ರೌಂಡ್ ಹಾಕೊಂಡು ಹೋದ್ರೆ ಅಲ್ಲೂ ಆ ರೋಡು ಫುಲ್ ಎಲ್ಲ ಹಳ್ಳದಿನ್ನೇ ಆ ಥರ ಇದೆ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.